ನಮ್ಮ ರಾಜಕೀಯ ಮುನ್ನೋಟ ಸಭೆ ಆಯೋಜನೆ ಮಾಡಿದ್ವಿ. ಎಲ್ಲ ನಮಗೆ ಬೀಳಿಗೆ ಹಿರಿಯರಾದ ಪ್ರವೀಣ್ ಪಾಟೀಲ್ ಅವರಾಗಿರ್ಬೋದು, ಎಲ್ಲ ಸಮುದಾಯದ ಮುಖಂಡರು ಮತ್ತು ಹೋರಾಟಗಾರರು ಎಲ್ಲರ ಜೊತೆಗೆ ಸೇರಿ ನಾವು ನಮ್ಮ ಬೀಳಿಗೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಮತ್ತು ಉತ್ತರ ಕರ್ನಾಟಕ ಆಗಿರ್ಬೋದು, ಮತ್ತು ಅಖಂಡ ಕರ್ನಾಟಕನ ಹೆಂಗೆ ಒಂದು ಉತ್ತಮ ದಿಕ್ಕಿನಲ್ಲಿ ನಾವು ತೊಗೊಂಡು ಹೋಗ್ಬೋದು, ನಿಜವಾಗ್ಲೂ ಸಂವಿಧಾನದ ಮೂಲ ಆಶಯಗಳು ಹೆಂಗೆ ಎತ್ತಿಡಿಬೋದು, ಈ ಉದ್ದೇಶದಿಂದ ನಾವು ಸಭೆ ಮಾಡಿ ಪ್ರತಿಯೊಬ್ಬರಿಂದ ವಿಚಾರ ಪಡೆದು ಅವರ ಅನುಭವದ ಮಾತುಗಳಿಂದ ನಾವು ಹೆಂಗೆ ಗಟ್ಟಿಯಾಗಿ ಒಂದು ಸಂಘಟನೆ ಮುಖಾಂತರ ನಾವು ಒಂದು ಶಕ್ತಿ ಮಾಡ್ಬೋದು ಅಂತ ನಮ್ಮ ಉದ್ದೇಶ. ನಾವೆಲ್ಲೇ ಹೋದ್ರೂ ನಾವು ಯಾವ ಚಳುವಳಿಗಳು ಮಾಡಿರೋ, ಅದು ದಲಿತ ಬಹುಜನ ಆಗಿರ್ಬೋದು, ರೈತ ಕಾರ್ಮಿಕ ಆಗಿರ್ಬೋದು, ಭಾಷಾ ಮತ್ತು ಪ್ರಾದೇಶಿಕ ಹೋರಾಟಗಾರರಾಗಿರ್ಬೋದು, ಮಹಿಳಾ ಸಂಘಟನೆಗಳು, ಯಾರ್ಯಾರು ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ಅವ್ರ ರೀತಿಯಲ್ಲಿ ಜನಪರವಾಗಿ ವೈಜ್ಞಾನಿಕವಾಗಿ ಅವ್ರ ಕ್ಷೇತ್ರನ ಕಟ್ಟಿದ್ರು ಅವ್ರ ಹತ್ರ ಹೋಗಿ ವಿಚಾರ ಪಡಿತಾ ಇದ್ವಿ. ಅವರಿಂದನೇ ಸಾಧ್ಯ, ಅವರೇ ನಮಗೆ ಮಾದರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಒಂದು ಗಟ್ಟಿಯಾದ ಶಕ್ತಿ ಬಂದರೆ ಕರ್ನಾಟಕ ಬಲಿಷ್ಠ ಆಗುತ್ತೆ. ಮತ್ತು ಮುಖ್ಯವಾಗಿ ಯಾರಿಗೆ ಜಾಸ್ತಿ ಅನ್ಯಾಯ ಆಗಿದೆಯೋ ಅವ್ರಿಗೆ ಜಾಸ್ತಿ ಅಭಿವೃದ್ಧಿ ಆಗಬೇಕು. ಸೊ ನಾವು ಉತ್ತರ ಕರ್ನಾಟಕಕ್ಕೆ ನಾವು ಹೆಚ್ಚು ಆದ್ಯತೆ ಕೊಡೋದು ನಮ್ಮ ಉದ್ದೇಶ. ಸೊ ಆ ದಿಕ್ಕಿನಲ್ಲಿ ನಾನು ಇವಾಗಲೇ ಒಂದು 30-35 ಮತಕ್ಷೇತ್ರದಲ್ಲಿ 2ನೇ ಸುತ್ತಲ್ಲಿ ನಾವು ಇಲ್ಲೆಲ್ಲ ಬಂದು ನಮ್ಮ ರಾಜಕೀಯ ಮುನ್ನೋಟ ಸಭೆ ಮಾಡಿದ್ವಿ. ಇವತ್ತು ಬೀಳಿಗೆನಲ್ಲಿ ಬಂದು ಎಲ್ಲ ಚಳುವಳಿಗಳು ಮತ್ತು ವಿಚಾರವಂತರು ಸೇರಿ ನಾವು ಕೆಲಸನ ಮುಂದುವರಿಸ್ತಾ ಇದ್ದೀವಿ. ಈಗ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಸಕ್ಸಸ್ ಆದರೂ ಆಗ್ಬೋದು, ಬಟ್ ನಮಗೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಖಂಡಿತ ಸಕ್ಸಸ್ ಆಗಲ್ಲ. ಒಂದಂತೂ ನಿಜ, ನಮಗೆ ಜನರಿಗೆ ಇವತ್ತಿನ ದಿನ ರಾಜಕೀಯ ಪಕ್ಷಗಳಿಂದ ಬೇಸರ ತಗೊಂಡಿದ್ದಾರೆ. ಈ ಪಕ್ಷಗಳು, ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಬರೀ ಉತ್ತರ ಕರ್ನಾಟಕ ಒಂದು ಅಧಿಕಾರದ ವಿಸ್ತರಣೆಗೋಸ್ಕರ ಬಳಸ್ಕೊತಾರೆ ಹೊರತು ಜನರ ಬದುಕನ್ನು ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಿಜ ಹೇಳಬೇಕಂದ್ರೆ ಬೆಂಗಳೂರು ಅತಿ ನಗರೀಕರಣದಿಂದ ಅದೇ ಬೆಳೆದು ಅದು ಇನ್ನೂ ನಾಶ ಆಗ್ತಾ ಇದೆ. ಈ ಭಾಗಗಳೆಲ್ಲ ನಿರ್ಲಕ್ಷ್ಯ ಆಗ್ತಾ ಇದೆ. ಈ ಭಾಗದ ಜನರಿಗೆ ಬೇರೆ ಬೇರೆ ಯುವಕರಿಗೆ ಉದ್ಯೋಗ ಇಲ್ಲದೆ ಬೇರೆ ಬೇರೆ ಕಡೆ ಊರುಗಳಿಗೆ ಹೋಗಬೇಕಾಗಿರೋ ದೊಡ್ಡ ಪರಿಸ್ಥಿತಿ ಇದೆ. ನಾವು ಹಾಗೆ ನೋಡೋಕ್ಕೆ ಹೋಗುತ್ತೆ ಉತ್ತರ ಕರ್ನಾಟಕಕ್ಕೆ ಆದ್ಯತೆ ಕೊಟ್ಟು ನಾವು ಒಂದು ಗಟ್ಟಿಯಾದ ಒಂದು ಶಕ್ತಿ ಕಟ್ಟಿ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಈ ಭಾಗದಲ್ಲಿ ಫಂಡಿಂಗ್ ಆಗಿರ್ಬೋದು, ಈ ಭಾಗದಲ್ಲಿ ಯುವಕರ ಉದ್ಯೋಗ ಆಗಿರ್ಬೋದು ರೂಪಿಸೋದು ನಮ್ಮ ಮೂಲ ಉದ್ದೇಶ. ಸೊ ಆ ರೀತಿಯಲ್ಲಿ ಎಲ್ಲ ಥರ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಶೈಕ್ಷಣಿಕ ನ್ಯಾಯ, ಭೌಗೋಳಿಕ ನ್ಯಾಯ ಅಂದರೆ ಏನು, ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ಇತಿಹಾಸ ಮಾಡಿರೋ ಈ ಭಾಗಗಳಿಗೆ ಅನ್ಯಾಯ ಮಾಡೋದ್ರಿಂದ ನಾವು ಸರಿಪಡಿಸ್ತಾ ಬರಬೇಕು. ಬಟ್ ನಮಗೆ ರಾಜಕೀಯ ಶಕ್ತಿ ಬೇಕೇ ಬೇಕು. ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಆ್ಯಂಡ್ ಡೋರ್ಸ್ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಸೊ ಪೊಲಿಟಿಕಲ್ ಪವರ್ ಮುಖಾಂತರನೇ ನಾವು ಕಾನೂನು ನೀತಿ ಯೋಜನೆ ತರಕ್ಕಾಗೋದು. ಸೊ ನಮ್ದು ಆ ದಿಕ್ಕಿನಲ್ಲಿ ಹೋಗೋಣ. ಕಷ್ಟ, ಬಟ್ ಅಸಾಧ್ಯ ಅಲ್ಲ. ಜನರು ಕೂಡ ನಮಗೆಲ್ಲ ಕಡೆ ಭಾಳ ಗಟ್ಟಿಯಾಗಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರು ಕೂಡ ಒಂದು ಆಪ್ಷನ್ ಕೊಟ್ಟರೆ ಅವ್ರು ನಮ್ಮ ಜೊತೆ ಭರವಸೆಯಿಂದ ನಿಂತ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಎಲ್ಲ ಒಂದು ಕಡೆ ಜನ ನಮ್ಮ ಜೊತೆ ನಿಂತಿಲ್ಲ ಅಂದರೆ ನಾವು ಸಾಕಷ್ಟು ಕೆಲಸ ಮಾಡಿಲ್ಲ, ಸಾಕಷ್ಟು ಉತ್ತಮ ವಿಚಾರ ಇಟ್ಟಿಲ್ಲ ಅಂತ ಅದು ಆಗುತ್ತೆ. ಸೊ ಜನರಿಗೆ ನಮಗೆ ಖಂಡಿತ ಜನ ಮುಂದೆ ಒಂದು ಒಳ್ಳೆ ಪ್ರಯತ್ನ ಇಟ್ಟರೆ ಅವರು ನಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ಭರವಸೆ ನನಗೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.